ಅನ್ನದಾಸೋಹ ಮತ್ತು ಪುಸ್ತಕ ವಿತರಣೆ ಮುಖಾಂತರವಾಗಿ ಸಮಾಜಮುಖಿಯಾಗಿ ಹುಟ್ಟುಹಬ್ಬ ಆಚರಿಸಿದ ವೇದಬ್ರಹ್ಮ ಡಾಕ್ಟರ್ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತರಾದ ವೀರಬ್ರಹ್ಮಚಾರ್ಯ ಗುರೂಜಿರವರು ಭಾರತೀಯ ಪರಂಪರೆಯಲ್ಲಿ ಗುರುಕುಲಕ್ಕೆ ಅನಾದಿ ಕಾಲದಿಂದಲೂ ಕೂಡ ವಿಶೇಷವಾದ ಸ್ಥಾನಮಾನ ಲಭ್ಯವಿದ್ದು, ಸಮಾಜದಲ್ಲಿ ಕತ್ತಲೆಯಿಂದ ಬೆಳಕಿನತ್ತ ಜನರನ್ನು ನಡೆಸುತ್ತಾ ಗುರುಗಳ ಸ್ಥಾನವನ್ನು ಪಡೆದಿದ್ದು, ಈ ಒಂದು ಪ್ರಮುಖ ಪಂಕ್ತಿಯಲ್ಲಿ ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲಿರಳ್ಳಿ ಗ್ರಾಮದ ಡಾಕ್ಟರ್ ವೇದಬ್ರಹ್ಮ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತರಾದ ವೀರಬ್ರಹ್ಮಚಾರ್ಯರವರು ಹಲವಾರು ಜನರನ್ನು ಸಹಸ್ರಾರು ಮಂದಿಯ ಕಷ್ಟ ಸುಖಗಳನ್ನು ಈಡೇರಿಸುವಲ್ಲಿ ಮುಂದಾಗಿದ್ದು, ಕಲಿಯುಗದಲ್ಲಿ ಗುರು ಎಂದೇ ಖ್ಯಾತಿ ಪಡೆದಿರುವ ಡಾಕ್ಟರ್ ವೇದಬ್ರಹ್ಮ ಶ್ರೀ ವೀರಬ್ರಹ್ಮಚಾರ್ಯ ಗುರೂಜಿರವರ 52ನೇ ಹುಟ್ಟುಹಬ್ಬದ ಅಂಗವಾಗಿ ರವಿಸುತ ಚಾರಿಟಬಲ್ ಟ್ರಸ್ಟ್ನಲ್ಲಿ ಅವರ ಅಭಿಮಾನಿಗಳು ಹಾಗೂ ಶಿಷ್ಯವೃಂದದವರು ಸೇರಿದಂತೆ ದೇವಾಲಯದ ಆಡಳಿತ ಮಂಡಳಿಯವರು ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿ ಶುಭ ಕೋರಿದ್ದಾರೆ. ಇನ್ನು ಅನ್ನದಾಸೋಹ ಹಾಗೂ ವಿದ್ಯಾಭ್ಯಾಸದ ಪ್ರಗತಿಗಾಗಿ ಪುಸ್ತಕಗಳನ್ನು ವಿತರಣೆ ಮಾಡಿ ಶನಿ ದೇವರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ದು, ಅವರ ಅಭಿಮಾನಿಗಳು ಮತ್ತು ಶಿಷ್ಯವೃಂದದವರು ಗುರೂಜಿರವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಕೇಕನ್ನು ಕತ್ತರಿಸಿ ಹೂಮಾಲೆಗಳನ್ನು ಸಮರ್ಪಿಸಿ ಸಿಹಿಯನ್ನು ತಿನ್ನಿಸಿ ಶುಭ ಕೋರಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವೇದಬ್ರಹ್ಮ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ವೀರಬ್ರಹ್ಮಚಾರ್ಯ ಗುರೂಜಿರವರು ಮಾತನಾಡಿ, ಮಾಳಿಗಮ್ಮ ಮತ್ತು ಲಕ್ಷ್ಮಣಾಚಾರ್ಯವರ ಉದರದಲ್ಲಿ 7ನೇ ಪುತ್ರನಾಗಿ ಜನಿಸಿ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಅಭಯ ಶನೇಶ್ವರ ಸ್ವಾಮಿ ಮತ್ತು ಶಕ್ತಿ ದೇವತೆ ಆಶೀರ್ವಾದದಿಂದ ನೆರವೇರಿಸಿಕೊಂಡು ಬಂದಿದ್ದು, 16 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರ ಹಾಗೂ ಅನ್ನದಾಸೋಹ ವಿಭಾಗದಲ್ಲಿ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಇಂದು ಸಾವಿರಾರು ಭಕ್ತಾದಿಗಳು ಕೂಡ ಬಂದು ನನಗೆ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ದು, ಅವರೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ದೊರೆಯಲಿ ಎಂದು ಶುಭ ಕೋರಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ತಂದೆ ತಾಯಿ ಶ್ರೀಮತಿ ಶ್ರೀ ಮಾಳಿಗಮ್ಮ ಮತ್ತು ಲಕ್ಷ್ಮಣಾಚಾರ್ಯವರ ಕಡೆ ಪುತ್ರ. ನಾನು 7ನೇ ಮಗ. ಆ ಮಗನಾಗಿ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಆ ಶನಿ ಮಹಾರಾಜನ ಕೃಪೆಯಿಂದ, ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬದ ಒಂದು ಪ್ರೀತಿ ವಿಶ್ವಾಸದಿಂದ ಈ ಹಂತಕ್ಕೆ ಬೆಳೆದು ಈ ಒಂದು 52ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ತಕ್ಕಂಥ ಈ ಸಮಸ್ತ ಭಕ್ತ ಜನಕೋಟಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನನ್ನ ಬಯಕೆ. ಇನ್ನು ಭಕ್ತಾದಿಗಳ ಥರ ಈಗ ಪ್ರತಿಯೊಬ್ಬರು ಪ್ರತಿ ವರ್ಷವೂ ಇಂಡಿಪೆಂಡೆನ್ಸ್ ಡೇಗೆ ಮತ್ತು ಗಣರಾಜ್ಯೋತ್ಸವ ಮತ್ತು ಸ್ಕೂಲ್ ಡೇಗೆ ಎಲ್ಲ ಪ್ರತಿಯೊಬ್ಬರಿಗೂ ನಾನು ಸುಮಾರು 16 ವರ್ಷದಿಂದ ಅವ್ರಿಗೆ ಏನು ಅನ್ನ ಊಟ ದಾನ ಅದೇನೈತೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ, ಯಾಕಂದರೆ ನಾನು ಓದಿರ್ತಕ್ಕಂಥ ಭಕ್ತನ ಸ್ಕೂಲ್ನಲ್ಲಿ ಬಂದಿರತಕ್ಕಂಥದ್ರಿಂದ ಈಗ ಬರತಕ್ಕಂಥ ಭಕ್ತಾದಿಗಳಿಗೆ ಈ ಕ್ಷೇತ್ರ ಒಂದು ಶಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕಂತಂದರೆ ನನ್ನ ಬಯಕೆ. ಬುಧವಾರ, ಭಾನುವಾರ, ಶುಕ್ರವಾರ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ಇವರು ಬಡವರನ್ನಂಗಿಲ್ಲ, ಇವರು ಸಾಹುಕಾರರಪ್ಪ, ಇವರು ರಾಜಕಾರಣಿಗಳು, ಇವರು ಗೌರ್ಮೆಂಟ್ ಅಫಿಷಿಯಲ್ ಅನ್ನಂಗಿಲ್ಲ, ಎಲ್ಲರಿಗೂ ಸಮಸ್ತವರೆಗೂ ಒಂದೇ ಒಂದು ಸಮಾನತೆಯಾಗಿ ನನಗೆ ಕಾಣೆ ಅವ್ರನ್ನ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಬಯಸೋದು. ಮತ್ತು ವಿಶೇಷವಾದ ಒಂದು ಅಮಾವಾಸ್ಯೆ ಜೊತೆಗೆ ಹೋಮ ಮಾಡ್ತಾನೆ. ಸಾವಿರಾರು ಜನ ಭಕ್ತಾದಿಗಳು ಬಂದು ಅವ್ರ ಕಷ್ಟ ಕಾರ್ಪಣ್ಯಗಳನ್ನು ಕಳ್ಕೊಂಡು ಹೋಗ್ತಾರೆ. ಪ್ರತಿ ಹುಣ್ಣಿಮೆ ಸುಮಾರು 350ನೇ ಹುಣ್ಣಿಮೆ ಈಗ ನಡೀತಕ್ಕಂಥದ್ದು. ಪ್ರತಿ ಗುರು ಪೂರ್ಣಿಮೆನೂ ವಿಶೇಷ,
ಬಸವೇಶ್ವರ ಪೂಜೆ ಮಾಡ್ತೀನಿ. ಅದರಲ್ಲಿ ಬಂದಂಥ ಭಕ್ತಾದಿಗಳು ಹೆಣ್ಮಕ್ಳಿಗೆ ವಿವಾಹ ಆಗಿರ್ತಕ್ಕಂಥ ಬಂದಿರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೂ ಒಂದು ಶಾಂತಿ ಮತ್ತು ಸುಮಾರು ಅವ್ರದ್ದು ಕಷ್ಟಕರ ಬಣ್ಣಗಳೇನಿದ್ದಾವೆ ಅವ್ರದ್ದೆಲ್ಲ ಭಾಗಿಯಾಗಿರ್ತಕ್ಕಂಥದ್ದೇ ನನ್ನೊಂದು ವಿಶೇಷವಾಗಿ ಅವ್ರಿಗೆ ಒಳ್ಳೆಯದಾಗಿರ್ತಕ್ಕಂಥ ಬಯಕೆಯಿಂದ ಪ್ರತಿ ವಾರ 3 ದಿನ ಅವ್ರಿಗೆ ನೋಡಿ ವ್ಯವಸ್ಥೆ ಮಾಡ್ತೀನಿ. ಹುಣ್ಣಿಮೆ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತೀನಿ. ಅಮಾವಾಸ್ಯೆ ಶ್ರೀ ಶಕ್ತಿಪೀಠದಲ್ಲಿ ಆ ಭದ್ರ ಮಹಾಕಾಳಿ ಶಕ್ತಿಪೀಠದಲ್ಲಿ ಮಾಡ್ತಕ್ಕಂಥ ಒಂದು ಮುದಿಗೆರೆ ಗ್ರಾಮ ಪಂಚಾಯತಿ ಸದಸ್ಯರು. ಏನು 52ನೇ ವರ್ಷದ ಶ್ರೀ ನಮ್ಮ ವೀರಭದ್ರ ಸ್ವಾಮಿ ವೀರಬ್ರಹ್ಮ ಸ್ವಾಮೀಜಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಸಾವಿರಾರು ಜನ ಭಕ್ತರು ಇವತ್ತು ಈ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಕ್ಕೆ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಪ್ರತಿಯೊಬ್ಬರಿಗೂ ಸಹ ಅವರು ಆಶಿಸ್ತಾ ಒಳ್ಳೆಯದಾಗಲಿ ಅಂತೇಳಿ ಅನುಗ್ರಹನ ಮಾಡ್ತಾ ಪ್ರತಿ ವರ್ಷಕ್ಕೊಂದು ಸಾರಿ ಅವ್ರ ಕಮ್ಮಿ ಅಂದ್ರೂ ಒಂದು 10ರಿಂದ 15 ಸಾವಿರ ಜನಸಂಖ್ಯೆ ಸೇರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ವರ್ಷವೂ ಮಕ್ಕಳಿಗೆ ಬಟ್ಟೆ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇದೇ ಥರ ನಮ್ಮ ಗುರುಗಳು ಏನು 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಹೇಳ್ತಾ ನಾನು ಸಹ ಇದನ್ನು ಆಶಿಸ್ತಾ ಇದ್ದೀನಿ.